ಒಬ್ಬರು ಬಂದು ಕಂಪ್ಲೇಂಟ್ ಕೊಡ್ತಾರೆ, ರಿಜಿಸ್ಟರ್ ಆಗುತ್ತೆ, SIT ಕೊಡ್ತಾರೆ, ಒಂದಿನ SIT ಇಲ್ಲ ಅಂತ ಹೇಳ್ತಾರೆ, ಒಂದು ವಾರ ಆದಮೇಲೆ SIT ರಚನೆ ಮಾಡ್ತೀವಿ ಅಂತಾರೆ. ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳಾಗಿದೆ. ನಾವು ಅದು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡ್ತಾ ಇಲ್ಲ. SIT ತನಿಖೆ ಮಾಡಿದ್ದಕ್ಕೆ ನೀವು ಹೇಳಿದ್ದ ರೀತಿಯಲ್ಲಿ ಸ್ವಾಗತವನ್ನು ಕೂಡ ಮಾಡಿದ್ದೀವಿ. ಯಾಕೆಂದರೆ ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋದು ಅಷ್ಟೇ ಅಪೇಕ್ಷೆ ನಮ್ಮದು. ಆದರೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಷಡ್ಯಂತ್ರವನ್ನು ಏನು ಮಾಡ್ತಾಯಿದ್ರು, ಆ ಷಡ್ಯಂತ್ರದ ಮುಖವಾಡ ಕಳಚಿ ಬಿದ್ದಂಥ ಸಂದರ್ಭದಲ್ಲಿ ಜನರಿಗೆ ಸತ್ಯವನ್ನು ಹೇಳದೆ ಹೋದರೆ ಬಹುಶಃ ಒಂದು ಜವಾಬ್ದಾರಿತ ರಾಜಕೀಯ ಪಕ್ಷವಾಗಿ ಒಂದು ಸಂಸ್ಥೆಯಾಗಿ ನಾವು ಬಹುಶಃ ಸಮಾಜಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಹಿಂದೆ ಉಳಿಬಾರ್ದು ಅನ್ನೋದು ಮಾತ್ರ ನಮ್ಮ ಜವಾಬ್ದಾರಿಯನ್ನು ಅರ್ತ್ಕೊಂಡು ನಾವು ಕೆಲಸವನ್ನು ಮಾಡ್ತಿದ್ವಿ. ಇದು ಕೂಡ ಎಲ್ಲ ರೀತಿಯ ತನಿಖೆಗೆ ಸ್ವಾಗತವನ್ನು ಕೋರ್ತಾ, ಆದರೆ ಆ ನಡೀತಿರೋ ಅಂಥ ಪಿತೂರಿಗಳು, ಆ ಸಾಂದರ್ಭಿಕ ಘಟನೆಗಳ ವಿರುದ್ಧವಾಗಿ ನಮ್ಮ ಹೋರಾಟ. SIT ತನಿಖೆ ಆದರೆ ತಾನೇ ಅವರು ಯಾವುದೇ ತಪ್ಪಿತಸ್ಥರಲ್ಲ ಅಂತೇಳಿ ಹೊರಗೆ ಬರೋಂಥದ್ದು. ತನಿಖೆನೇ ಆಗದೆ ನಾವು SITನ ವಿರೋಧ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಅವ್ರು ಕೇಳಿರೋದು ಸರಿ ಇದೆ, ನಾವು ಸ್ವಾಗತ ಮಾಡಿರೋದು ಸರಿ ಇದೆ, ಅಲ್ಲಿ ಏನು ನಡೆದಿಲ್ಲ ಅಂತ ಘಟನೆ ಅಂತೇಳಿ ಬರೋದು ಸತ್ಯ ಇದೆ. ಹಾಗಾಗಿ ಅದರಲ್ಲಿ ಯಾವುದು ಪರ ವಿರೋಧ ಇಲ್ಲ, ನಮ್ಮ ಸ್ಟ್ಯಾಂಡು ಏನೂ ಚೇಂಜ್ ಆಗಿಲ್ಲ. ಯಾರೋ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ SIT ರಚನೆ ಮಾಡೋದಕ್ಕೆ ಸ್ವಾಗತವನ್ನು ಕೋರಿದ್ದೀವಿ. ಆದರೆ ತನಿಖೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇರೋದನ್ನು ಮೂಕ ಪ್ರಜ್ಞರಾಗಿ ನಾವು ಇರಬೇಕು ಅನ್ನೋದನ್ನು ಮಾತ್ರ ಒಪ್ಪಲ್ಲ ನಾವು. ಅಷ್ಟೇ ನಮ್ಮ ವಿಚಾರ. ಮಾತಾಡೋದಕ್ಕೂ ಸ್ವತಂತ್ರರಿದ್ದಾರೆ, ತನಿಖೆ ಮಾಡೋದಕ್ಕೂ ಸ್ವತಂತ್ರರಿದ್ದಾರೆ, ಕೇಸ್ ರಿಜಿಸ್ಟ್ರು ಮಾಡಿಸೋಕ್ಕೂ ಸ್ವತಂತ್ರರಿದ್ದಾರೆ. ಅದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ನಡೆಯುವಂಥ ಅಪಪ್ರಚಾರದ ವಿರುದ್ಧವಾಗಿ ಹಿಂದೂ ಸಮಾಜ ಬಾಂಧವರಲ್ಲಿ ಒಂದು ಘಾಸಿ ಉಂಟಾಗಿದೆ. ಆ ಘಾಸಿ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಸಮಾಜ ಒಂದಾಗಿದೆ ಅನ್ನೋ ಒಂದು ಏನು ನಂಬಿಕೆ ಹಿಂದೂ ಬಾಂಧವರಲ್ಲಿದೆ, ಅದನ್ನು ಯಾರು ಷಡ್ಯಂತ್ರವನ್ನು ಮಾಡ್ತಿದ್ದೆ ಅವ್ರ ವಿರುದ್ಧವೇ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಮಾತನಾಡ್ಬೋದು, ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವ ತನಿಖೆನಾದರೂ ಕೇಳ್ಬೋದು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವಂಥದ್ದು. ಆದರೆ ಷಡ್ಯಂತ್ರದ ವಿರುದ್ಧ ಮಾತ್ರ ನಮ್ಮ ಹೋರಾಟ. ನಾನು ಯಾವುದೇ ತನಿಖಾ ಸಂಸ್ಥೆ ಅಲ್ಲ, ಅಥವಾ ನಾನು ಅಲ್ಲಿಯ ಜನಪ್ರತಿನಿಧಿ ಅಲ್ಲ, ಅಥವಾ ಆ ವಿಚಾರದ ಬಗ್ಗೆ ತಿಳಿದಿರೋನಲ್ಲ. ನಮ್ಮ ವಿಚಾರ ಇರೋವಂಥದ್ದು ಒಂದೇನೇ, ಯಾರಿಗೆ ಕೂಡ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೆ ಯಾವುದೇ ಮಟ್ಟದ ತನಿಖೆ ಆಗಲಿ ಕಾನೂನಾತ್ಮಕವಾಗಿ ಎಲ್ಲ ತನಿಖೆಯನ್ನು ಹಿಂದಿನಿಂದಲೂ ಸ್ವಾಗತ ಮಾಡ್ತಾ ಬಂದಿದೆ, ಈಗಲೂ ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ಧರ್ಮದ ವಿಚಾರದಲ್ಲಿ, ಹಿಂದೂಗಳ ನಂಬಿಕೆಯ ವಿಚಾರದಲ್ಲಿ ಯಾವುದೇ ಘಾಸಿ ಉಂಟು ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. 13ರಿಂದ 14 ವರ್ಷ ಹಿಂದೆ ಆಗಿರೋದಕ್ಕೆ ಕಾನೂನಾತ್ಮಕವಾಗಿ ಎಲ್ಲ ತನಿಖೆಗಳು ನಡೀತಾ ಬಂದಿದೆ. ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂದರೆ ಆ ತನಿಖೆ ಮಾಡೋದ್ರಲ್ಲಿ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವತ್ತಿನ ಪ್ರಸ್ತುತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಮ್ಮ ಹೋರಾಟ. ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಸೌಜನ್ಯ ಪರನ ಅಂತೇಳಿ ಕೇಳಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಅವ್ರ ಪರ. ಹಿಂದೂ ಧರ್ಮದ ವಿರುದ್ಧ ನಡೀತಿರೋ ಷಡ್ಯಂತ್ರ ಏನಿದೆ ಅವ್ರ ವಿರುದ್ಧ ನಮ್ಮ ಹೋರಾಟ. ಎರಡು ಕ್ಲಾರಿಟಿ ಇದ್ಬಿಡಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ನಾಳೆ ನಡೀತಾ ಇರೋಂಥದ್ದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ. ಆ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮದ ವಿರುದ್ಧವಾಗಿ ನಡೆಯುವಂಥ ಕೆಲಸಕ್ಕೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ದು ಕೂಡ ನಮ್ಮ ಬದ್ಧತೆ ಇದೆ. ಅದಕ್ಕೆ ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಕೂಡ ಬೆಂಬಲವನ್ನು ಕೊಡುವಂಥ ಕೆಲಸ ಇರೋಂಥದ್ದು ಕ್ಲಾರಿಟಿ ಇದೆಯಲ್ಲ. ನೀವು ವಿರೋಧ ಮಾಡ್ತಿದ್ದಾರೆ ಏನು ಅಂತೇಳಿ ಹೇಳಿದ್ರೆ, ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಪಲಿಲ್ಲ ಅಂತೇಳಿ ಹೇಳಿದ್ರೆ ಉದ್ಘಾಟನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಾನೇನು ಹೇಳಿದೆ, ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ. ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನು ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನು ಯಾರೂ ಬೇಡ ಅನ್ನೋದಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ.